ಶಾಲಾ ದಾಖಲೆಗಳಲ್ಲಿ ಹೆಸರು ಅಥವಾ ಜಾತಿ ತಪ್ಪಾಗಿದ್ದರೆ ಅದನ್ನು ತಿದ್ದುಪಡಿಗಳನ್ನು ಮಾಡಿಕೊಳ್ಳುವಂಥದ್ದು, ಹೆಸರು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಶಾಲಾ ದಾಖಲೆಗಳಲ್ಲಿ ಹೆಸರುಗಳನ್ನು ನಮೂದು ಮಾಡಿಕೊಳ್ಳೋದು, ಬದಲಾವಣೆಯನ್ನು ಮಾಡಿಕೊಳ್ಳುವಂಥದ್ದು ನಡೆಯುತ್ತೆ. ಆದರೆ ಧರ್ಮವನ್ನೇ ಬದಲಾವಣೆಯನ್ನು ಮಾಡಬೇಕು ಅಂದಾಗ ಕಾನೂನಿನ ಅಡ್ಡಿ ಬರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಕೇರಳದಲ್ಲಿನ ಒಂದು ಪ್ರಕರಣ ಕೇರಳ ಹೈಕೋರ್ಟ್ ಮೆಟ್ಟಿಲನ್ನು ಏರಿರುತ್ತೆ. ಈ ಒಂದು ಪ್ರಕರಣದಲ್ಲಿ ತಾಯಿ ಹಿಂದೂ ಧರ್ಮದವಳಾಗಿದ್ದು ತಂದೆ ಮುಸ್ಲಿಂ ಧರ್ಮದವರಾಗಿರ್ತಾರೆ. ಮಗ ಏನಿರ್ತಾನೆ ಅವನಿಗೆ ಹೆಸರನ್ನು ಮುಸ್ಲಿಂ ಹೆಸರನ್ನೇ ಇಡಲಾಗಿರುತ್ತೆ. ಆದರೆ ಅವನು ಹಿಂದೂ ಧರ್ಮವನ್ನು ಪಾಲನೆಯನ್ನು ಬಂದಿರ್ತಾನೆ. ಅವನು ಮುಸ್ಲಿಂ ಧರ್ಮದಲ್ಲಿ ಯಾವುದೇ ಒಂದು ನಂಬಿಕೆಯನ್ನು ಇಟ್ಟಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅವನ ಸಾಲ ದಾಖಲೆಗಳಲ್ಲಿ ತಿದ್ದುಪಡಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದಾಗ ಆ ರೀತಿ ಸಾಲ ದಾಖಲೆಗಳ ಶಾಲೆಯ ಒಂದು ನಿಯಮಗಳು ಏನಿದೆ ಅದರಂತೆ ಇದನ್ನು ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಅದನ್ನು ತಿರಸ್ಕರಿಸ್ತಾರೆ. ಸೊ ಆ ಸಂದರ್ಭದಲ್ಲಿ ಅವರು ಕೇರಳ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಸೊ ಈ ಸಂದರ್ಭದಲ್ಲಿ ನೀಡಿದಂಥ ಒಂದು ಮೇಲ್ಮನವಿಯ ಪೂರ್ಣ ವಿವರವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಧರ್ಮವನ್ನು ಪಾಲನೆ ಮಾಡೋದಕ್ಕೆ ಸಂವಿಧಾನದ 25ನೇ ಪರಿಚ್ಛೇದ ಏನಿದೆ ಅದರ ಅಡಿಯಲ್ಲಿ ತನಗೆ ಇಷ್ಟ ಆದಂತಹ ಧರ್ಮವನ್ನು ಪಾಲನೆ ಮಾಡೋದಕ್ಕೆ, ಆ ಧರ್ಮವನ್ನು ಅನುಸರಿಸೋದಕ್ಕೆ ಅವಕಾಶ ಇರುತ್ತೆ. ಸೊ ಆದರೆ ಇಲ್ಲಿ ಯಾವುದೇ ಒಂದು ಧರ್ಮವನ್ನು ಅನುಸರಿಸಬೇಕು ಅಂತಂದರೆ ಅದರಿಂದ ಬೇರೆಯವರ ಒಂದು ಭಾವನೆಗಳಿಗೆ ಧಕ್ಕೆ ಆಗದೇ ಇದ್ದಂತೆ ತಾನು ಅದನ್ನು ಅನುಸರಿಸೋದ್ರಲ್ಲಿ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಇನ್ನೊಬ್ಬರ ಒಂದು ಭಾವನೆಗಳಿಗೆ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯ ಏನಿರ್ತದೆ ಅದಕ್ಕೆ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಅದನ್ನು ಅನುಸರಿಸೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ತಾನು ತನ್ನ ಇಚ್ಛೆ ಆಗುವಂಥ ಯಾರದೇ ಒಬ್ಬರ ಬಲವಂತ ಆಗಲಿ ಒತ್ತಡಕ್ಕೆ ಮಣಿಯದೆ ಒಂದು ಧರ್ಮವನ್ನು ಪಾಲನೆ ಮಾಡೋದಕ್ಕೆ ಸಂವಿಧಾನದ ಪರಿಚ್ಛೇದ 25ರಲ್ಲಿ ಅವಕಾಶ ಇದೆ. ಸೊ ಅದರ ಅನ್ವಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಂದೆ ಮುಸ್ಲಿಂ ಧರ್ಮದವರಾಗಿದ್ದು ತಾಯಿ ಹಿಂದೂ ಧರ್ಮದವರಾಗಿರ್ತಾರೆ. ತಾಯಿ ಹಿಂದೂ ಧರ್ಮವನ್ನು ಪರಿಪಾಲನೆಯನ್ನು ಬಂದಿರ್ತಾರೆ, ತಂದೆ ಮುಸ್ಲಿಂ ಧರ್ಮವನ್ನು ಪರಿಪಾಲನೆಯನ್ನು ಬಂದಿರ್ತಾರೆ. ಇವರಿಗೆ ಹುಟ್ಟಿದಂಥ ಮಗನಿಗೆ ಮುಸ್ಲಿಂ ಹೆಸರನ್ನು ಇಡಲಾಗಿರುತ್ತೆ. ಆದರೆ ಮಗನಿಗೆ ಮುಸ್ಲಿಂ ಧರ್ಮದಲ್ಲಿ ಆಚರಣೆಯಲ್ಲಿ ಯಾವುದೇ ಒಂದು ನಂಬಿಕೆ ಇರೋದಿಲ್ಲ. ಸೊ ತಾಯಿಯಂತೆ ಅವನು ಹಿಂದೂ ಧರ್ಮದ ಒಂದು ಆಚರಣೆಯನ್ನೇ ಪರಿಪಾಲಿಸ್ಕೊಂಡು ಬಂದಿರ್ತಾನೆ. ಸೊ ತದನಂತರದಲ್ಲಿ ಆತ ನಿಯಮಾನುಸಾರ ಹಿಂದೂ ಧರ್ಮಕ್ಕೆ ಮತಾಂತರವನ್ನು ಹಾಕಿರ್ತಾನೆ. ಹೆಸರನ್ನು ಕೂಡ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿರುತ್ತೆ. ಆದರೆ SSLCಯ ಶಾಲಾ ದಾಖಲೆಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳೋದಕ್ಕೆ ಕೋರಿ ಅರ್ಜಿಯನ್ನು ಸಲ್ಲಿಸಿದಾಗ ಶಾಲಾ ನಿಯಮಗಳು ಏನಿರ್ತದೆ ಅದರಂತೆ ಅದನ್ನು ತಿದ್ದುಪಡಿಯನ್ನು ಧರ್ಮವನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಅಂಥೇಳಿ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅವರು ಕೇರಳ ಹೈಕೋರ್ಟ್ಗೆ ಮೆಟ್ಟಿಲನ್ನು ಏರ್ತಾರೆ. ಸೊ ಆಗ ಕೇರಳ ಹೈಕೋರ್ಟ್ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಒತ್ತಡ ಇನ್ನೊಬ್ಬರ ಒಂದು ಬಲವಂತಕ್ಕೆ ಒಳಪಡದೆ ತಾನು ಇಚ್ಛೆ ಪಡುವಂಥ ಧರ್ಮವನ್ನು ಅನುಸರಿಸೋದಕ್ಕೆ ಸಂವಿಧಾನದ ಪರಿಚ್ಛೇದ 25ರಲ್ಲಿ ಅವಕಾಶ ಇದೆ. ಸೊ ಹಾಗಾಗಿ ಇಲ್ಲೂ ಕೂಡ ಆ ರೀತಿಯಲ್ಲಿ ಅವರು ಧರ್ಮವನ್ನಾಗಲಿ ತನ್ನ ಹೆಸರನ್ನಾಗಲಿ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಸಂಪೂರ್ಣ ಸ್ವತಂತ್ರರಾಗಿರ್ತಾರೆ. ಆದ್ದರಿಂದ ಈ ಒಂದು ಶಾಲಾ ದಾಖಲೆಗಳಲ್ಲಿ ಅವರ ಒಂದು ಹೆಸರನ್ನು ಮತ್ತು ಧರ್ಮವನ್ನು ಬದಲಾವಣೆ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ, ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ಕೇರಳ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ.